ಮೂವಿ ಹೆಸರು ಬಂದು ಒಬ್ಸೆಷನ್ ಅಂತ. ಇದು ರೀಸೆಂಟ್ ಆಗಿ ರಿಲೀಸ್ ಆದಂತಹ ಒನ್ ಆಫ್ ದ ಸೈಕಾಲಜಿಕಲ್ ಹಾರರ್ ಮೂವಿ. ಸೊ ಟೈಮ್ ವೇಸ್ಟ್ ಮಾಡದೆ ಕತೆ ಶುರು ಮಾಡೋಣ. ಮೂವಿ ಸ್ಟಾರ್ಟಿಂಗ್ ಸೀನ್ ನಮಗೆ ಬಿಯರ್ ನ ತೋರಿಸ್ತಾರೆ. ಇವನು ಅವಳ ಚೈಲ್ಡ್ಹುಡ್ ಗರ್ಲ್ ಫ್ರೆಂಡ್ ನಿಕ್ಕಿಯನ್ನು ಇಷ್ಟಪಡ್ತಾ ಇರ್ತಾನೆ. ಬಟ್ ಅವನು ಅವಳಿಗೆ ಪ್ರಪೋಸ್ ಮಾಡಕ್ಕೆ ಹಿಂಜರಿತಾ ಇರ್ತಾನೆ. ಅದಕ್ಕೆ ಅವನ ಫ್ರೆಂಡ್ ಅಯಾನ ಹೋಟೆಲ್ ಅಲ್ಲಿ ಇರುವಂತ ವೇಟ್ ಅನ್ನ ಕರೆದು ಫಸ್ಟ್ ಇವಳಿಗೆ ಪ್ರಪೋಸ್ ಮಾಡು, ನಿಂಗೆ ಒಂಥರ ರಿಯಲ್ಸ್ ಆದಂಗೆ ಆಗುತ್ತೆ, ಪ್ಲಸ್ ನಿನ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಅವನು ಅವಳಿಗೆ ಪ್ರಪೋಸ್ ಮಾಡ್ತಾನೆ. ಅದಕ್ಕೆ ಅವಳು ನೀನು ಚೆನ್ನಾಗಿ ಪ್ರಪೋಸ್ ಮಾಡಿದ್ಯಾ, ಯಾವ ಹುಡುಗಿಯಾದ್ರೂ ನೀನು ಪ್ರಪೋಸ್ ಮಾಡಿದ್ರೆ ಒಪ್ಕೋತಾಳೆ ಅಂತ ಅವನಿಗೆ ವಿಶ್ ಮಾಡ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಆದ್ರೆ ಬೇರೆ ಇನ್ನ ಕಾನ್ಫಿಡೆಂಟ್ ಇಲ್ಲ, ನಾನು ಪ್ರಪೋಸ್ ಮಾಡಿದ್ರೆ ಅವಳು ಏನು ಅನ್ಕೋತಾಳೆ ಅಂತ ಭಯ. ಅದಕ್ಕೆ ಅಯಾನು ಹಿಂಗೆ ಕಾಲ್ ಹುಡುಗಿ ಜೊತೆ ನೀನು ಈ ತರ ಇದ್ರೆ ಆಗಲ್ಲ, ಅವ್ರ ಜೊತೆ ನೀನು ಓಪನ್ ಅಪ್ ಮಾತಾಡಬೇಕು, ಫ್ಲರ್ಟ್ ಮಾಡಬೇಕು ಅಂತ ಹೇಳ್ತಾನೆ. ಅದೇ ಬೇರೆ ಈ ತರ ಫ್ಲರ್ಟ್ ಮಾಡೋದಲ್ಲ ಇಷ್ಟ ಇಲ್ಲ. ನೆಕ್ಸ್ಟ್ ನಲ್ಲಿ ಅವನು ಮನೆ ಬರ್ತಾನೆ. ಅವ್ನ ಮನೇಲಿ ಇದ್ದಂತ ಬೆಕ್ಕು ಸತ್ತೋಗಿರುತ್ತೆ. ಹೇಗಂದ್ರೆ ಆ ಬೆಕ್ಕು ಅವ್ರ ಅಜ್ಜಿ ತಗೋತಾ ಇದ್ದಂತ ಮೆಡಿಸನ್ ತಿನ್ಬಿಟ್ಟಿರುತ್ತೆ. ಸೊ ಆ ಮೆಡಿಸನ್ ಅದಕ್ಕೆ ಪಾಯ್ಸನ್ ತರ ಆಗಿ ಅದು ಸತ್ತೋಗಿದೆ. ಅಂಡ್ ನಿಕ್ಕಿ ಮನೇಲಿ ಒಬ್ಬನೇ ಇದ್ದ, ಅವನ ಜೊತೆ ಬೆಕ್ಕು ಇತ್ತು, ಆದ್ರೆ ಬೆಕ್ಕು ಸತ್ತೋಗಿದೆ. ಇದರಿಂದ ನಿಕ್ಕಿಗೆ ತುಂಬಾ ಬೇಜಾರಾಗುತ್ತೆ. ಇವಾಗ ಅವನು ಎಂದಿನ ತರ ಮಲ್ಕೊಳ್ಳೋಕ್ಕಿಂತ ಮುಂಚೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಕ್ಕಿ ಫೋಟೋನ ನೋಡ್ಕೊಂಡೆ ಮಲ್ಕೋತಾ ಇರ್ತಾನೆ. ಆಗ ನಿಕ್ಕಿಯ ಕಾಲ್ ಬರುತ್ತೆ. ಅವಳು ಇವತ್ತು ರಾತ್ರಿ ಪಾರ್ಟಿಗೆ ಬರಲ್ಲ ಅಂತ ಕರೀತಾಳೆ. ಅದಕ್ಕೆ ಅವನು ನನಗೆ ಮೂಡಿಲ್ಲ, ನಾನು ಬರಲ್ಲ ಅಂತಾನೆ. ಅದಕ್ಕೆ ಅವಳು ನಾನು ಮುಂದೆ ಸಿಟಿಲಿ ಇರಲ್ಲ, ನನಗೆ ಹೊರಗಡೆ ಜಾಬ್ ಆಫರ್ ಆಗಿದೆ, ನಾನು ಅಲ್ಲಿ ಹೋಗ್ತಾ ಇದ್ದೀನಿ, ಇದೇ ಲಾಸ್ಟ್ ಮೀಟು, ನಿಮ್ಮ ಮುಂದೆ ನಾವಿಬ್ರು ಒಟ್ಟಿಗೆ ಮ್ಯೂಸಿಕ್ ಸ್ಟೋರ್ ಕೆಲಸ ಮಾಡೋಕ್ಕಾಗಲ್ಲ, ಅದಕ್ಕೆ ಕೊನೆದಾಗಿ ಎಲ್ಲರೂ ಒಟ್ಟಿಗೆ ಮೀಟ್ ಆಗೋಣ ಅಂತ ಕರೀತಾಳೆ. ಈ ವಿಷಯ ಕೇಳ್ತಂತ ಅವನಿಗೆ ಸ್ವಲ್ಪ ಬೇಜಾರಾಗುತ್ತೆ. ಇವಾಗ ಅವನು ಆದಂಗೆ ಆಗೋಗಿ ಇವತ್ತು ನಾನು ಪ್ರಪೋಸ್ ಮಾಡಲೇಬೇಕು ಅಂತ ಹೋಗ್ತಾನೆ. ಇವಾಗ ಅವನು ಪಾರ್ಟಿಗೆ ಹೋಗಿಂತ ಮುಂಚೆ ಒಂದು ಶಾಪ್ ಹೋಗಿ ಒಂದು ಕ್ರಿಸ್ಟಲ್ ನೆಕ್ಲೆಸ್ ನ ಹುಡುಕ್ತಾನೆ. ಯಾಕಪ್ಪ ಅಂತಂದ್ರೆ ಅವಳ ಕ್ರಿಸ್ಟಲ್ ನೆಕ್ಲೆಸ್ ನ ಕಳ್ಕೊಂಡಿದ್ಲು. ಸೊ ಈ ವಿಷಯ ಅವನಿಗೆ ಗೊತ್ತು. ಅದಕ್ಕೆ ಅವನು ಅದನ್ನು ಕೊಟ್ಟು ಇಂಪ್ರೆಸ್ ಮಾಡಿ ಪ್ರಪೋಸ್ ಮಾಡೋಣ ಅಂತ ಹೋಗ್ತಾನೆ. ಆಗ ಅವನಿಗೆ ಶಾಪ್ ಅಲ್ಲಿ ಒನ್ ವಿಶ್ ವಿಲ್ ಅಂತ ಒಂದು ಐಟಮ್ ಕಾಣುತ್ತೆ. ಅವಾಗ ಶಾಪ್ ಕೀಪರ್ ಇದ್ರ ಒಡೆ ಇರುವಂತ ಸಿಕ್ಕನ್ನ ನೀವು ಮುರಿಬಿಟ್ಟು ಏನೇ ವಿಶ್ ಕೇಳಿದ್ರು ಅದು ನೆರವೇರುತ್ತೆ, ಟ್ರೈ ಮಾಡಿದ್ರೆ ಮಾಡು ಅಂತ ಹೇಳ್ತಾಳೆ. ಆದ್ರೆ ಒಂದು ವಿಷಯ ನೆನಪಿಟ್ಕೋ, ಇದನ್ನ ಯೂಸ್ ಮಾಡಿದವರು ಯಾರು ಹ್ಯಾಪಿ ಆಗಿಲ್ಲ, ಎಲ್ಲರೂ ಒಂದಲ್ಲ ಪ್ರಾಬ್ಲಮ್ಗೆ ಸಿಕ್ಕಾಕೋತಾರೆ. ಅಂಡ್ ಕೊನೆದಾಗಿ ಇರೋದು ಒಂದೇ ಸೊಲ್ಯೂಷನ್, ಅದನ್ನ ಯೂಸ್ ಮಾಡೋದು ಸಾಯ್ಬೇಕು. ಆದ್ರೆ ಬೇರೆ ಇದನ್ನೆಲ್ಲ ನಂಬಲ್ಲ. ಆದ್ರೂ ಒಂದು ಪ್ಯಾಕ್ ನ ತಗೊಂಡು ಹೋಗ್ತಾನೆ. ಇವಾಗ ಅವನು ಪಾರ್ಟಿ ಬರ್ತಾನೆ. ಇಲ್ಲಿ ಅವನು ನಿಕ್ಕಿಯನ್ನ ಮಾತಾಡ್ತಾನೆ. ಬಟ್ ಅವ್ನಿಗೆ ಅವ್ನ ಪ್ರೀತಿನ ಹೇಳ್ಕೊಳಕ್ ಆಗಲ್ಲ. ಹೇಳ್ಬೇಕಂದಾಗೆಲ್ಲ ಪಾರ್ಟಿ ಸರೌಂಡಿಂಗ್ ಅವ್ನಿಗೆ ಡಿಸ್ಟರ್ಬ್ ಆಗ್ತಾ ಇತ್ತು. ಇವಾಗ ಅವ್ನಿಗೆ ತುಂಬಾ ಬೇಜಾರಾಗುತ್ತೆ. ಅವ್ನ ಕಡೆ ಕೂತಿರ್ತಾನೆ. ಆಗ ಅವ್ನ ಫ್ರೆಂಡ್ ಸಾರಾ ಬಂದು ನನಗೆ ಗೊತ್ತಾಯ್ತು ನಿನ್ನ ಕ್ಯಾಟ್ ಸತ್ತೋಗಿದೆ ಅಂತ, ಅದು ಬೇಜಾರ್ ಮಾಡ್ಕೋಬೇಡ, ಹ್ಯಾಪಿ ಆಗಿರೋ ಅಂತ ಹೇಳ್ತಾಳೆ. ಅಂಡ್ ದೂರದಿಂದ ಇವನ್ನೆಲ್ಲ ನಿಕ್ಕಿ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಇವಾಗ ಬೇರೆ ಅವ್ನ ಮನೆಗೆ ಹೋಗಬೇಕು. ಆಗ ನಿಕ್ಕಿ ನನ್ನನ್ನು ಮನೆಗೆ ಡ್ರಾಪ್ ಮಾಡು ಅಂತ ಕೇಳ್ತಾಳೆ. ಅವಾಗ ಅವನು ಸರಿ ಅಂದ್ಬಿಟ್ಟು ಇದೇ ಸಿಕ್ಕಿ ಚಾನ್ಸ್ ಅವ್ರಿಗೆ ಪ್ರಪೋಸ್ ಮಾಡಬೇಕು ಅಂತ ಅನ್ಕೋತಾನೆ. ಬಟ್ ಅವ್ನ ಕೈಲಿ ಆಗ್ತಾ ಇರಲ್ಲ. ಅವ್ನಿಗೆ ಭಯ ಇರುತ್ತೆ. ಆಗ ನಿಕ್ಕಿಗೆ ಡೌಟ್ ಬರುತ್ತೆ. ಆಗ ಅವಳು ನೀ ನಮ್ಮ ಬೆಸ್ಟ್ ಫ್ರೆಂಡ್, ನಿಂಗೆ ಏನಾದ್ರು ನಮ್ಮ ಮೇಲೆ ಆತರ ಫೀಲಿಂಗ್ ಇದ್ರೆ ಹೇಳು, ನಾನೇನು ಅನ್ಕೊಳ್ಳಲ್ಲ ಅಂತ ಕೇಳ್ತಾಳೆ. ಆದ್ರೂ ಅವನು ಇಲ್ಲ ತರ ಏನಿಲ್ಲ, ವಿ ಆರ್ ಜಸ್ಟ್ ಫ್ರೆಂಡ್ಸ್ ಅಂತ ಅಂತಾನೆ. ಇವಾಗ ಮನೆ ಬರುತ್ತೆ. ನಿಕ್ಕಿ ಮನೆ ಹೊಡೆ ಹೋಗ್ತಾಳೆ. ಅವಾಗ ಇನ್ನು ಉತ್ಸಂತರ ಆಡ್ತಾನೆ. ಇಷ್ಟೊಂದು ಅವ್ನ ಜೊತೆ ಇದ್ಲು, ಒಂದು ಪ್ರಪೋಸ್ ಮಾಡಕ್ಕೆ ಇಷ್ಟೊಂದು ಹಿಂಜರಿತಾ ಇಲ್ಲ ಅಂತ ಅವ್ನು ಬೈಕೋತಾನೆ. ಆಗ ಅವ್ನಿಗೆ ಅವ್ನ ಜೋಬಲ್ಲಿ ಇರುವಂತಹ ಆ ಬಾಕ್ಸ್ ನೆನಪಾಗುತ್ತೆ. ಆಗ ಅವನ ಬಾಕ್ಸ್ ಓಪನ್ ಮಾಡ್ತಾನೆ. ಇಲ್ಲಿ ಒಂದು ಸ್ಟಿಕ್ ಇರುತ್ತೆ. ಅದನ್ನ ತಗೊಂಡು ಮುರಿತಾನೆ. ಅಂಡ್ ಅವ್ನ ವಿಷಯ ನಿಕ್ಕಿ ಜಗತ್ತಲ್ಲಿ ನಾನು ಬಿಟ್ಟು ನಾನು ಅಷ್ಟು ಇಷ್ಟಪಡಬಾರ್ದು, ಅವ್ನು ನನ್ನ ಇಷ್ಟಪಡಬೇಕು ಅಂತ ಈ ವಿಷಯ ಹೇಳಿದ ತಕ್ಷಣ ನಿಕ್ಕಿ ಮತ್ತೆ ಕಾರ್ ಹತ್ರ ಬಂದು ಅವ್ನ ಜೊತೆ ಕ್ಲೋಸ್ ಆಗಿ ಮಾತಾಡ್ತಾಳೆ. ಅಂಡ್ ಅವಳು ಅವನ ಮನೆ ಕರೀತಾಳೆ. ಆಗ ಅವ್ನು ಇವಾಗ ರಾತ್ರಿ ಆಗಿದೆ, ನಿನ್ ಪಾಡಿಗೆ ಇನ್ನೊಬ್ರು ರೂಮಲ್ಲಿ ಮಲ್ಕೋ, ಇವರು ನಾಳೆ ಮೀಟ್ ಆಗೋಣ ಅಂತ ಹೇಳ್ತಾನೆ. ಅವಾಗ ನಿಕ್ಕಿ ಒಳಗಡೆ ಹೋಗ್ತಾಳೆ. ಬಟ್ ಸ್ವಲ್ಪ ಆಮೇಲೆ ಮತ್ತೆ ಅವಳು ಹೊರಗಡೆ ಬಂದು ರೀಸೆಂಟ್ ಆಗಿ ನಮ್ಮ ಅಪ್ಪಂಗೆ ಕ್ಯಾನ್ಸರ್ ಬಂದು ಸತ್ತೋಗಿದ್ದಾರೆ, ನಾನು ಮನೇಲಿ ಒಬ್ಬಳೇ ಇದ್ದೀನಿ, ಅದಕ್ಕೆ ನಾನು ನಿನ್ ಜೊತೆ ನಿಮ್ಮ ಮನೆ ಬರ್ಬೋದಾ, ಅವಾಗ ನಾನು ಬೆಟರ್ ಫೀಲ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅವಾಗ ನಿಮಗೆ ಶಾಕ್ ಆಗುತ್ತೆ. ಬಿಕಾಸ್ ನಿಕ್ಕಿ ಇದೆ ಫಸ್ಟ್ ಟೈಮ್ ಈ ತರ ಫುಲ್ ಕ್ಲೋಸ್ ಆಗಿ ಖುಷಿಯಾಗಿ ಮಾತಾಡ್ತಾ ಇರೋದು. ಇವಾಗ ಅವನು ಸರಿ ಅಂತ ಅವಳು ಮನೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಅವಳು ಮನೆಗೆ ಎಂಟರ್ ಆಗಿದ ತಕ್ಷಣ ಎಷ್ಟೋ ವರ್ಷಗಳಾದ್ಮೇಲೆ ಮನೆ ಬಂದಿರೋದು, ಇನ್ನು ಈ ಮನೆ ಬಿಟ್ಟೆ ಹೋಗ್ಬಾರ್ದೇನೋ ಆ ರೀತಿ ನೋಡ್ತಾಳೆ. ಇವಾಗ ಅವನು ಅವ್ಳ ರೂಮ್ ನ ತೋರಿಸ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಆಗ ನಿಕ್ಕಿ ನೀನು ಹೋಗ್ತಾ ಇದೆಯಾ, ನೀನು ಇಲ್ಲೇ ಇರು, ನನ್ನ ಜೊತೆ ಇರು ಅಂತ ಹೇಳ್ತಾಳೆ. ಇದನ್ನ ನೋಡ್ದಂತ ಅವ್ನಿಗೆ ಶಾಕ್ ಆಗುತ್ತೆ. ನಿಜವಾಗ್ಲೂ ಐಟಮ್ ವರ್ಕ್ ಮಾಡ್ತೀವಿ ಅಂತ ಅವ್ನಿಗೆ ಡೌಟ್ ಬರುತ್ತೆ. ಇವಾಗ ಹಂಗೆ ನಿಕ್ಕಿ ಮತ್ತೆ ಅವ್ನ ನಡುವೆ ಕಾನ್ವರ್ಸೇಷನ್ ನಡೆಯುತ್ತೆ. ಇಲ್ಲಿ ನಿಕ್ಕಿ ಅವ್ನಿಗೆ ಕಿಸ್ ಮಾಡಕ್ಕೆ ಬರ್ತಾಳೆ. ಅಂಡ್ ಅಷ್ಟೇ ಅವಳು ದೂರ ಹೋಗಿ ಸಾರಿ ಅಂತ ಒಂಥರ ಡಿಫ್ರೆಂಟ್ ಆಗಿ ಆಡ್ತಾಳೆ. ಅಂಡ್ ಮತ್ತೆ ಅವಳು ಹತ್ರ ಬಂದು ನಾನು ಸ್ವಲ್ಪ ಪ್ಯಾನಿಕ್ ಆಗಿದೆ ಅಂತ ಮತ್ತೆ ಕಿಸ್ ಮಾಡಕ್ಕೆ ಬರ್ತಾಳೆ. ಇದು ನೋಡಿದಂತ ಅವ್ನಿಗೆ ಶಾಕ್ ಆಗುತ್ತೆ. ಬಟ್ ಅವನು ಏನು ಮಾಡಿದ್ರೆ ಸುಮ್ಮನೆ ಇರ್ತಾನೆ. ಇವಾಗ ಮಧ್ಯರಾತ್ರಿ ಅವ್ನಿಗೆ ಎಚ್ಚರ ಆಗುತ್ತೆ. ಅವನು ಆ ಐಟಮ್ ಬಗ್ಗೆ ಗೂಗಲ್ ಅಲ್ಲಿ ನೋಡಿದಾಗ ಸುಮಾರು ಜನ ಇದು ವರ್ಕ್ ಆಗುತ್ತೆ ಅಂತ ರಿವ್ಯೂ ಕೊಟ್ಟಿದ್ದಾರೆ. ಇನ್ ಕೆಲವೊಬ್ರು ಇದು ಡೇಂಜರ್ ಅಂತ ಕೊಟ್ಟಿರ್ತಾರೆ, ಇನ್ ಕೆಲವೊಬ್ರು ಇದು ಫೇಕ್ ಅಂತ ಕೊಟ್ಟಿರ್ತಾರೆ. ಅಂಡ್ ಇವನು ರಿವ್ಯೂಗಳನ್ನ ನೋಡಿ ಮ್ಯಾಕ್ಸಿಮಮ್ ಇದು ವರ್ಕ್ ಆಗುತ್ತೆ ಅಂತ ಇರುತ್ತೆ. ಸೊ ಇವೆಲ್ಲ ಐಟಮ್ ಇಂದ ಆಗ್ತಾ ಇರೋದು ಅಂತ ಅವ್ನಿಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಡೇ ಬೆಳಗ್ಗೆ ಅವನಿದ್ದಾಗ ಅವನಿಗೋಸ್ಕರ ಲಂಚ್ ಎಲ್ಲ ರೆಡಿ ಮಾಡಿರ್ತಾಳೆ. ಹಾಗೂ ಮನೆ ಸತ್ತಿರ್ತಾಳೆ ಬೇಕು, ಅದನ್ನು ಅವನು ಡಿಸ್ಟಿಂಗ್ ಹಾಕಿರ್ತಾನೆ. ಆದ್ರೆ ನಿಕ್ಕಿ ಈ ಬೆಕ್ಕು ನೀನು ಇಷ್ಟಪಡ್ತಿದೆ ಅಂತ ನಂಗೆ ಗೊತ್ತು, ಅದನ್ನ ಡಿಸ್ಟಿನ್ ಅಲ್ಲಿ ಇಡಬೇಡ ಅಂತ ನೆಲದ ಮೇಲೆ ಹೊಟ್ಟೆ ಹಾಕಿ ಅದ್ರ ಮೇಲೆ ಮಲಗಿಸಿರ್ತಾಳೆ. ಅವಾಗ ಅವನು ಇವನ್ನೆಲ್ಲ ನಂಗೆ ಮಾಡಬೇಡ, ನಂಗೆ ಬೆಲೆ ಇಷ್ಟ ಆಗಲ್ಲ ಅಂತ ಹೋಗ್ತಾನೆ. ಅವಾಗ ಅವಳು ನಾನು ನಿನ್ನ ಜೊತೆ ಬರ್ತೀನಿ ಅಂತ ಅವನ ಜೊತೆ ಬರ್ತಾಳೆ. ಇವಾಗ ಇವರು ಯೂಸಲಿ ಅವ್ರ ಶಾಪ್ಗೆ ಹೋಗ್ತಾರೆ. ಇಲ್ಲಿ ಬಿಯರ್ ಅಯ್ಯೋನ್ಗೆ ನಿನ್ನೆ ರಾತ್ರಿ ನಡೆದಿದ್ಮೇಲೆ ಹೇಳ್ತಾನೆ. ಅವಾಗ ಅವನು ಅವ್ಳು ನಿಜವಾಗಿ ಇವನ್ನೆಲ್ಲ ನಿನ್ನ ಜೊತೆ ಮಾಡಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಅವನು ಅವರಪ್ಪ ಕ್ಯಾನ್ಸರ್ ಅಲ್ಲಿ ತೀರ್ಕೊಂಡಿರಂತೆ, ಅದಕ್ಕೆ ಅವಳ ಮನೇಲಿ ಒಬ್ಬಳೇ ಇರಕ್ಕಾಗಲ್ವಂತೆ. ಅಂಡ್ ಅವಳು ಯಾವ್ದೋ ಮೆಡಿಸಿನ್ ತಗೋತಾ ಇದ್ಲು, ಮೋಸ್ಟ್ಲಿ ಅವಳು ಲಾಸ್ಟ್ ನೈಟ್ ನಸಲಿ ಇರಬೇಕು, ಅದಕ್ಕೆ ಅವಳ ತರ ಆಡಿರ್ಬೇಕು ಅಂತ ಹೇಳ್ತಾನೆ. ಮತ್ತು ಶಾಪಲ್ಲೂ ಅಷ್ಟೇ ನಿಕ್ಕಿ ಯಾವಾಗಲೂ ಬಿಯರ್ನೇ ನೋಡ್ತಾ ಇರ್ತಾಳೆ. ಅವನ ಬಿಟ್ಟಿರಕ್ಕೆ ಆಗಲ್ವೇನೋ ಆ ತರ ಇರ್ತಾಳೆ. ಇವಾಗ ಇಬ್ಬರು ಮನೆ ಬರ್ತಾರೆ. ಇಲ್ಲಿ ನಿಕ್ಕಿ ನಾನು ಲಾಸ್ಟ್ ನೈಟ್ ಮೆಡಿಸಿನ್ ತಗೊಂಡಿದ್ದೆ, ಅದ್ರ ನಶಲ್ ನಾನು ಏನು ಮಾಡೋದು ನಂಗೆ ಗೊತ್ತಿಲ್ಲ, ಹಂಗಂತ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೋಬೇಡ, ನಾನು ನಿಜವಾಗಿ ನಿನ್ನ ಇಷ್ಟಪಡ್ತೀನಿ, ಐ ಲವ್ ಯು ಅಂತ ಪ್ರಪೋಸ್ ಮಾಡ್ತಾಳೆ. ಆಕ್ಚುಲಿ ನಿಕ್ಕಿ ಅವರು ಮಾತಾಡ್ತಾ ಇರೋದನ್ನ ಕೇಳ್ಕೊಂಡಿರ್ತಾಳೆ. ಅಂಡ್ ಅವಳು ಲಾಸ್ಟ್ ನೈಟ್ ಯಾವ್ದೇ ಮೆಡಿಸಿನ್ ತಗೊಂಡಿರಲ್ಲ ಅಂಡ್ ಯಾವ್ದು ನಶಲಿ ಇರಲ್ಲ. ಇವಾಗ ಪ್ರಪೋಸ್ ಮಾಡಿದ ತಕ್ಷಣ ಅವನಿಗೆ ತುಂಬಾ ಖುಷಿ ಆಗುತ್ತೆ. ಅಂದಿನಿಂದ ಅವರಿಬ್ಬರು ಜೊತೆ ಮನೇಲಿ ಇರ್ತಾರೆ. ರಾತ್ರಿ ಅವನು ನಿಕ್ಕಿಯನ್ನು ಕರ್ಕೊಂಡು ಹೋಟೆಲ್ ಹೋಗಿರ್ತಾನೆ. ಆಗ ಅವನಿಗೆ ಅಯ್ಯನ ಫೋನ್ ಬರುತ್ತೆ. ಇಲ್ಲಿ ಅವನು ನಿಕ್ಕಿ ಅವರಪ್ಪ ಸತ್ತೋಗಿದ್ದಾರೆ ಅಂತ ಹೇಳಿದಲ್ಲ ಸುಳ್ಳು, ಆಕ್ಚುಲಿ ಅವಳ ಅಪ್ಪ ಇನ್ನ ಬದುಕಿದ್ದಾರೆ. ಅಂಡ್ ಅವಳ ಫ್ರೆಂಡ್ ಸಾರನ ಕೇಳಿದಾಗ ಅವಳು ನಿನ್ನ ತಮ್ಮನ ತರ ನೋಡ್ತಾ ಇದೀನಿ ಅಂತ ಹೇಳಿದ್ಲಂತೆ. ಆ ತರ ಅಂದೋಳು ಇವಾಗ ಹೇಗೆ ನಿಮಗೆ ಪ್ರಪೋಸ್ ಮಾಡಿ ನಿಮ್ಮ ಮನೇಲಿ ಇದ್ದಾಳೆ ಅಂತ ಕೇಳ್ತಾನೆ. ಇವಾಗ ಅವನಿಗೆ ಡೌಟ್ ಬರುತ್ತೆ. ಅವ್ನು ನಿಕ್ಕಿ ಹತ್ರ ಹೋಗಿ ನಿಮ್ಮ ಅಪ್ಪ ಸತ್ತಿಲ್ವಂತೆ, ನಿನ್ನಿಂದ ಸುಳ್ಳು ಹೇಳ್ತಾ ಇದೆಯಾ, ಏನೋ ಮುಚ್ಚಿರ್ತಾ ಇದೆಯಾ, ಏನ್ ಹೇಳು ಅಂತ ಕೇಳ್ತಾನೆ. ಅದಕ್ಕೆ ಅವಳು ನಗ್ನಗ್ತಾನೆ ಅದ್ರ ಬಗ್ಗೆ ಕೇಳಬೇಡ ಸುಮ್ಮಿರು ಅಂತ ಅಂತಾಳೆ. ಆಕ್ಚುಲಿ ಅವಳ ಮಾತು ಕೋಪದಿಂದ ಇದ್ರು ಅವಳ ಫೇಸ್ ಎಕ್ಸ್ಪ್ರೆಷನ್ ಫುಲ್ ನಗ್ತಾ ಇರುತ್ತೆ, ಒಂಥರ ಡಿಫ್ರೆಂಟ್ ಆಗಿ ಅಬ್ನಾರ್ಮಲ್ ತರ ಆಗ್ತಾ ಇರ್ತಾಳೆ. ಅವಾಗ ಅವನು ಹೋಟೆಲ್ ಅಲ್ಲಿ ಅವನ ಸಮಾಧಾನ ಮಾಡಿ ಅವಳ ಹತ್ರ ಟಾಪಿಕ್ ಬಗ್ಗೆ ಕೇಳಕ್ ಹೋಗಲ್ಲ. ನೆಕ್ಸ್ಟ್ ನಲ್ಲಿ ರಾತ್ರಿ ಮಲಗಿರುವಾಗ ಅವನಿಗೆ ಮಧ್ಯರಾತ್ರಿ ಎಚ್ಚರ ಆಗುತ್ತೆ. ಎಲ್ಲಿ ಅವಳ ಪಕ್ಕ ಇದ್ದಂತ ನಿಕ್ಕಿ ಇರಲ್ಲ. ಆಗ ಒಂದು ಕಣ್ಬಿಟ್ಟು ಆ ಕಡೆ ನೋಡಿದಾಗ ಇಲ್ಲಿ ನಿಕ್ಕಿ ಅವ್ನ ಬಟ್ಟೆನ ಹಾಕೊಂಡು ಒಂಥರ ವಿಚಿತ್ರವಾಗಿ ಆಡ್ತಾ ಇರ್ತಾಳೆ. ಅಂಡ್ ಸ್ವಲ್ಪ ಆಮೇಲೆ ಅವಳು ನಾರ್ಮಲ್ ಆಗ್ತಾಳೆ. ಈ ಎಲ್ಲ ವರ್ತನೆಯಿಂದ ಅವನಿಗೆ ತುಂಬಾನೇ ಶಾಕ್ ಆಗುತ್ತೆ. ನೆಕ್ಸ್ಟ್ ಡೇ ಹಿಂದಿನಂತೆ ನಿಕ್ಕಿ ಅವನಿಗೋಸ್ಕರ ಟಿಫನ್ ಎಲ್ಲ ರೆಡಿ ಮಾಡಿ ಬಾಕ್ಸ್ ಹಾಕಿ ಕಳಿಸ್ತಾಳೆ. ಇವಾಗ ಅವನು ಮನೆ ಬಿಟ್ಟು ಹೋಗಬೇಕು. ಆದ್ರೆ ಬಾಗಿಲಿಗೆಲ್ಲ ಪ್ಲಾಸ್ಟರ್ ಗಮ್ಮೆಲ್ಲ ಹಾಕಿ ಅಂಟಿಸಿರ್ತಾಳೆ. ಅಂದ್ರೆ ನಿಕ್ಕಿ ಒಂಥರ ಇಂಡೈರೆಕ್ಟ್ ಆಗಿ ಅವನ ಮನೇಲಿ ಇರು ಅಂತ ಹೇಳ್ತಾಳೆ. ಆದ್ರೆ ಅವ್ನು ಇಂಪಾರ್ಟೆಂಟ್, ನಾನು ಕೆಲಸಕ್ಕೆ ಹೋಗಬೇಕು ಅಂತ ಹೋಗ್ತಾನೆ. ಇವಾಗ ಮಧ್ಯಾಹ್ನ ಆಗುತ್ತೆ. ಅವನು ಒಂದು ಬಾಕ್ಸ್ ಓಪನ್ ಮಾಡ್ತಾನೆ. ಎಲ್ಲಿ ಅವ್ನ ಮನೇಲಿ ಸತ್ತಿರ್ತಾಳೆ ಬೇಕು, ಅದರ ಮಾಂಸವನ್ನ ಹಾಕಿ ಅಡುಗೆ ಮಾಡಿರ್ತಾಳೆ. ಇದು ನೋಡಿದಂತ ಅವನಿಗೆ ಶಾಕ್ ಆಗುತ್ತೆ. ಹಂಗೆ ವಾಮಿಟ್ ಸಹ ಆಗುತ್ತೆ. ಹಾಗೆ ಇವನ್ನೆಲ್ಲ ನೋಡಿದಂತ ಸರ ನಿಕ್ಕಿ ಇವನ್ನೆಲ್ಲ ಬೇಕು ಅಂತ ಮಾಡ್ತಿದ್ದಾಳೆ. ಅವಳ ಜೊತೆ ಯಾವ್ದು ರಿವೆಂಜ್ ತೀರ್ಸ್ಕೊತಾ ಇದ್ದಾಳೆ. ಅವಳ ನನ್ನ ಜೊತೆ ಮೊದಲು ಮಾತಾಡುವಾಗೆಲ್ಲ ನಿನ್ನ ತಮ್ಮನ ತರ ನೋಡ್ತಾ ಇದೀನಿ ಅಂತ ಇದ್ಲು, ಆದ್ರೆ ಅವಳು ಈ ತರ ಚೇಂಜ್ ಆಗ್ತಾರೆ ಅಂತ ನಾನು ಅನ್ಕೊಂಡಿಲ್ಲ, ನೀನು ಹುಷಾರಾಗಿರು ಅಂತ ಹೇಳ್ತಾಳೆ. ಇವಾಗ ಒಂದು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ಅವಾಗ ಅವನು ಇವತ್ತು ರಾತ್ರಿ ಫ್ರೆಂಡ್ಸ್ ಕೆಲವು ಪಾರ್ಟಿನ ಅರೇಂಜ್ ಮಾಡ್ತೀನಿ, ನೀನು ಬಾ, ಆದ್ರೆ ನಿಕ್ಕಿನ ಕರ್ಕೊಂಡ್ ಬರಬೇಡ ಅಂತ ಹೇಳ್ತಾನೆ. ಅದಕ್ಕೂ ಸರಿ ಅಂತಾನೆ. ಇವಾಗ ಅವನು ನಿಕ್ಕಿಗೆ ಕನ್ವಿನ್ಸ್ ಮಾಡಂತ ಯೋಚನೆ ಮಾಡ್ತಾ ಇರ್ತಾನೆ. ಅವಾಗ ನಿಕ್ಕಿ ಕಾಲ್ ಮಾಡ್ತಾನೆ. ಇಲ್ಲಿ ನಿಕ್ಕಿ ನರ್ಲತಾ ಅಳ್ತಾ ಮಾತಾಡ್ತಾಳೆ. ಅವಾಗ ಅವನಿಗೆ ಶಾಕ್ ಆಗುತ್ತೆ. ಅವಾಗ ಅವನು ಆ ಸ್ಟಿಕ್ ಬಾಕ್ಸ್ ಅಲ್ಲಿ ಬರ್ದಿನೆಲ್ಲ ಓದ್ತಾನೆ. ಅಂಡ್ ಅವನು ಹಿಂಗಡೆ ಇರುವಂತ ನಂಬರ್ಗೆ ಕಾಲ್ ಮಾಡ್ತಾನೆ. ಎಲ್ಲಿ ಅವರು ಒಂದ್ಸಲಿ ನಿಮ್ ವಿಶ್ನ ತಗೊಂಡ ಮೇಲೆ ಅದನ್ನ ರಿಟರ್ನ್ ತೊಗೊಳಕ್ ಆಗಲ್ಲ, ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇರೋದೊಂದೇ ವಿಶ್ ಮಾಡಿದವರು ಸಾಯ್ಬೇಕು, ಅಲ್ಲಿ ತನಕ ಆ ವ್ಯಕ್ತಿ ಆ ಶಕ್ತಿಯ ಕಂಟ್ರೋಲ್ ಅಲ್ಲೇ ಇರುತ್ತೆ ಅಂತ ಹೇಳ್ತಾನೆ. ಅಂದ್ರೆ ಒಂದು ಶಕ್ತಿ ನಿಕ್ಕಿಯನ್ನ ಕಂಟ್ರೋಲ್ ಮಾಡ್ತಿದೆ.
ಆಗ್ತಿದೆ. ನಿಕ್ಕಿಗೆ ಬೇರೆ ಜೊತೆ ಇರೋದು ಇಷ್ಟ ಇಲ್ಲ ಅಂಡ್ ಅವಳು ಅವಾಗ ನಾರ್ಮಲ್ ಸ್ಟೇಟ್ಗೆ ಬರ್ತಾಳೆ ಅಂಡ್ ಅದು ಕೆಲವೇ ಸೆಕೆಂಡ್ಗಳಲ್ಲಿ ಅಂಡ್ ಅವಳು ನಾರ್ಮಲ್ ಆಗಿ ಬಂದಾಗೆಲ್ಲ ನಿಕ್ಕಿಂದ ದೂರ ಹೋಗಿ ಟ್ರೈ ಮಾಡ್ತಾಳೆ. ಬಟ್ ಅದು ಕೆಲವೇ ಸೆಕೆಂಡ್ ಆಗಿರೋದ್ರಿಂದ ಅವಳ ಕೈಲಿ ಏನು ಮಾಡೋಕ್ಕೂ ಆಗಲ್ಲ. ಇವಾಗ ಮನೆಗೆ ಹೋಗ್ತಾನೆ. ಇಲ್ಲಿ ನಿಕ್ಕಿ ಯಾವ ಜಾಗದಲ್ಲಿ ನಿಂತಿಲ್ಲೋ ಅಲ್ಲೇ ನಿಂತಿರ್ತಾಳೆ. ಇವಾಗ ಅವನು ರೆಡಿಯಾಗಿ ಪಾರ್ಟಿಗೆ ಹೋಗ್ತಾನೆ. ಆಗ ನಿಕ್ಕಿ ನಾನು ಜೊತೆ ಬರ್ತೀನಿ, ನಿನ್ನ ಬಿಟ್ಟಿರಕ್ಕೆ ಆಗಲ್ಲ ಅಂತೆಲ್ಲ ಕೇಳ್ಕೊತಾಳೆ. ಅವಾಗ ಅವನು ಬೇರೆ ಆಪ್ಷನ್ ಕಾಂತೆ ಅವನು ಸಹ ಪಾರ್ಟಿಗೆ ಕರ್ಕೊಂಡ್ ಬರ್ತಾನೆ. ಇವಾಗ ನಿಕ್ಕಿ ಪಾರ್ಟಿಯಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡುವಾಗ ಕೆಲವೊಂದು ಜೋಕ್ ಮಾಡ್ತಾನೆ. ಅದೇ ಜೋಕ್ ಯಾರು ನಗಲ್ಲ. ಆದ್ರೆ ನಿಕ್ಕಿ ಜೋರಾಗಿ ನಗ್ತಾ ಇರ್ತಾಳೆ. ಅವಾಗ ಎಲ್ಲರೂ ಯಾಕೆ ಇವ್ಳು ಡಿಫ್ರೆಂಟ್ ಆಗಿ ಆಡ್ತಾ ಇದ್ದಾಳೆ ಅಂತ ನೋಡ್ತಾರೆ. ನೆಕ್ಸ್ಟ್ ಇವರೆಲ್ಲ ಸೇರ್ಕೊಂಡು ಗೇಮ್ ಮಾಡ್ತಾರೆ. ಅದೇ ಒಬ್ಬರು ನಮ್ಮ ಬಾಕ್ಸ್ ಎತ್ಕೋಬೇಕು, ಅಲ್ಲಿರುವಂತ ಡೇರ್ನ ಮಾಡಬೇಕು. ಇದೇ ತರ ಅವ್ರು ಕೊಟ್ಟಂತ ಎಲ್ಲ ಟಾಸ್ಕ್ ಮಾಡ್ತಾ ಇರ್ತಾರೆ. ಇವಾಗ ಬೇರ್ನ ಟನ್ ಇರುತ್ತೆ. ಇಲ್ಲಿ ಅವನಿಗೆ ಪಕ್ಕದಲ್ಲಿರುವಂತ ಹುಡುಗಿಗೆ ಕಿಸ್ ಮಾಡಬೇಕಿರುತ್ತೆ. ಅವಾಗ ನಿಕ್ಕಿ ಕೋಪದಲ್ಲಿ ಆ ಹುಡುಗಿನ ಸೈಡ್ ಕಳಿಸಿ ಅವಳ ಜಾಗದಲ್ಲಿ ಕುತ್ಕೊಂಡು ನಾನು ಕಿಸ್ ಮಾಡು ಅಂತ ಕೇಳ್ತಾಳೆ. ಇದರಿಂದ ಎಲ್ಲರಿಗೂ ಅವಳು ವರ್ತನೆ ಸ್ವಲ್ಪ ವಿಚಿತ್ರವಾಗಿ ಅನ್ಸುತ್ತೆ. ಆಗ ನಿಕ್ಕಿ ಮತ್ತೆ ನಾರ್ಮಲ್ ಸ್ಟೇಟ್ ಬಂದು ನನ್ನ ಬಿಟ್ಬಿಡು ಅಂತ ಅವಳ ಮೇಲೆ ಅವಳೆ ಹೊಡ್ಕೋತಾಳೆ. ಇದರಿಂದ ಅವಳು ಇಂಜೂರ್ಡ್ ಆಗ್ತಾಳೆ. ಆಗ ಬೇರೆ ಅವಳನ್ನ ಮನೆ ಕರ್ಕೊಂಡು ಹೋಗ್ತಾನೆ. ಆಗ ಅವನು ಅವನ ಪಾರ್ಟಿಯಿಂದ ಮನೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ನಿಕ್ಕಿ ಅವನಿಗೆ ನನಗೆ ಗೊತ್ತು ನೀನು ಸಾರನ ಇಷ್ಟಪಡ್ತೀಯ ಅಂತ, ಅದಕ್ಕೆ ನನಗೆ ಮೋಸ ಮಾಡ್ತೀಯ ಅಂತೆಲ್ಲ ಕೂಗಾಡ್ತಾಳೆ. ಆಗ ಅವನು ಅವಳಿಗೆ ಸಮಾಧಾನ ಮಾಡಿ ಇಲ್ಲ ಆ ಥರ ಏನೂ ಇಲ್ಲ ಅಂತ ನಾನು ಇನ್ನೇ ಲವ್ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಅವಳನ್ನ ಮಲಗಿಸ್ತಾನೆ. ಇವಾಗ ಮಧ್ಯರಾತ್ರಿ ಸಾರ ಅವನಿಗೆ ಕಾಲ್ ಮಾಡಿ ನಾನು ನಿಮ್ಮ ಮನೆ ಹೊರಗಡೆ ಇದೀನಿ ಅರ್ಜೆಂಟ್ ಬಾ ಅಂತ ಕರೀತಾಳೆ. ಇವಾಗ ಅವರಿಬ್ರು ಕಾರಲ್ಲಿ ಮಾತಾಡ್ತಾ ಇರ್ತಾರೆ. ಎಲ್ಲಿ ಸಾರ ಅಯಾನು ಮತ್ತೆ ನಿಕ್ಕಿ ಇಬ್ರು ಫಿಸಿಕಲ್ ರಿಲೇಶನ್ಶಿಪ್ ಅಲ್ಲಿ ಇದ್ರು. ಆದ್ರೆ ಅಯಾನ್ ಯಾವತ್ತು ನಿಕ್ಕಿನ ಇಷ್ಟಪಟ್ಟಿಲ್ಲ. ಸೊ ಅದಕ್ಕೆ ನಿಕ್ಕಿ ಅಯಾನ್ಗೆ ರಿವೆಂಜ್ ತಗೊಳ್ಳೋಕೆ ನಿನ್ನ ಯೂಸ್ ಮಾಡ್ಕೊತಾ ಇದ್ದಾಳೆ ಅಂತ ಹೇಳ್ತಾಳೆ. ಅವಾಗ ಅವ್ನು ಯೋಚನೆ ಮಾಡಿದಾಗ ಅದಕ್ಕೆ ಅಯಾನ್ ನಂಗೆ ಯಾವಾಗ್ಲೂ ಅವಳ ಜೊತೆ ಫ್ಲರ್ಟ್ ಮಾಡು, ಅವಳನ್ನ ಪಾರ್ಟಿ ಕರ್ಕೊಂಡ್ ಬರಬೇಡ ಅಂತ ಹೇಳ್ತಾ ಇದ್ದು ಅಂತ ಫ್ಲಾಶ್ ಆಗುತ್ತೆ. ನನ್ನ ಫ್ರೆಂಡ್ ನನಗೆ ದ್ರೋಹ ಮಾಡಿದಲ್ಲ ಅಂತ ಬೇಜಾರಾಗುತ್ತೆ. ಅದೇ ಟೈಮ್ಗೆ ನಿಕ್ಕಿ ಅವಳು ಬಂದು ಸಾರನ ತಲೆ ಕಿಚ್ಚಿ ಸಾಯಿಸ್ತಾಳೆ. ಇವಾಗ ಅವನಿಗೆ ನಿಕ್ಕಿ ಮೇಲೆ ಭಯ ಆಗುತ್ತೆ. ಕೊನೆಗೆ ಅವನು ಬೇರೆ ಆಪ್ಷನ್ ಕಂಡೆ ಬಾಡಿಯನ್ನ ಕಾರ್ ಡಿಕ್ಕಿ ಆಗ್ತಾನೆ. ಅಂಡ್ ಅವನು ಮತ್ತೆ ನಿಕ್ಕಿನ ಸಮಾಧಾನ ಮಾಡಿ ಆ ಶಾಪ್ಗೆ ಬರ್ತಾನೆ. ಇಲ್ಲಿ ಈ ಬಾರಿ ಆ ಶಾಪ್ ಕೀಪರ್ ಒಬ್ಬ ಹುಡುಗ ಇರ್ತಾನೆ. ಆಗ ಅವನು ಬೇರೆ ಏನಾದ್ರು ಸೊಲ್ಯೂಷನ್ ಇದೆ ಅಂತ ಕೇಳಿದಾಗ ಒಂದು ಆ ವಿಶ್ನ ಕೇಳ್ಕೊಂಡವರು ಸಾಯ್ಲೇಬೇಕು ಅಥವಾ ಬೇರೆ ಯಾರಾದ್ರೂ ನೀನ್ ವಿಶ್ನ ಕ್ಯಾನ್ಸಲ್ ಮಾಡೋ ತರ ಆಪೋಸಿಟ್ ವಿಶ್ ಮಾಡಿದ್ರೆ ಬಹುಶಃ ಅದು ಕ್ಯಾನ್ಸಲ್ ಆಗಬಹುದು ಅಂತ ಹೇಳ್ತಾನೆ. ಆಗ ಅವನು ಆ ಅಂಗಡಿ ಅವನಿಗೆ ಆಪೋಸಿಟ್ ವಿಶ್ ಮಾಡೋ ತರ ಕೇಳ್ಕೊತಾನೆ. ಆದ್ರೆ ಅವನು ಇಲ್ಲ ಈ ಕೆಲಸ ನಾನು ಆಲ್ರೆಡಿ ಒಬ್ರು ಮಾಡ್ಕೊಟ್ಟಿದ್ದೀನಿ, ಒಬ್ರು ಒಂದೇ ಸಲ ವಿಶ್ ಮಾಡೋಕ್ಕಾಗೋದು, ಸೊ ಬೇರೆ ಏನಾದ್ರು ಹುಡುಕು ಅಂತ ಹೇಳ್ತಾನೆ. ಇವಾಗ ಅವನು ಅಯಾನ್ ಹತ್ರ ಹೋಗ್ತಾನೆ. ಆಗ ಅಯಾನ್ ಇವನ್ನೆಲ್ಲ ಸೀರಿಯಸ್ ಆಗಿ ತಗೊಳ್ಳಲ್ಲ. ಆಗ ಅವನು ಸರಿ ಟೆಸ್ಟ್ ಮಾಡ್ತೀನಿ ಅಂತ ಕಡ್ಡಿನ ಮುರ್ದಾಬಿಟ್ಟು ನನಗೆ ಡಾಲರ್ ಬೇಕು ಅಂತಾನೆ. ಇಲ್ಲಿ ಆಗ ಅದೇ ಟೈಮ್ಗೆ ಸುಮಾರು ಡಾಲರ್ ನೋಟ್ ಎಲ್ಲ ಕೇಳಿ ಬೀಳುತ್ತೆ. ಇವಾಗ ಬೇರೆ ಈ ಆಪೋಸಿಟ್ ವಿಶ್ನ ನಿಕ್ಕಿಯಿಂದಾನೆ ಮಾಡ್ಸೋಣ ಅಂತ ಆ ಬಾಕ್ಸ್ ತಗೊಂಡು ನಿಕ್ಕಿ ಹತ್ರ ಹೋಗ್ತಾನೆ. ಅದೇ ಮನೇಲಿ ನಿಕ್ಕಿ ಸರಾಲ ಸತ್ತಿರುವಂತ ಬಾಡಿಯನ್ನು ಮನೆ ಒಳಗೆ ತಗೊಂಡ್ಬಂದು ಬೇರೆ ಬಂದಾಗ ನನಗೆ ಮೋಸ ಮಾಡ್ದಲ್ವ ನೀನು ಅಂತ ಅವಳ ತಲೆನ ಅವಳೆ ಕಿಚ್ಕೋತಾ ಇರ್ತಾಳೆ. ಅವಾಗ ಅವನಿಗೆ ಭಯ ಆಗುತ್ತೆ. ನಿಕ್ಕಿ ಹತ್ರ ಹೋಗಿ ಪ್ರೀತಿಯಿಂದ ಮಾತಾಡಿ ಐ ಲವ್ ಯು ಒಂದು ಅವನ ಶಾಂತಿ ಮಾಡ್ತಾನೆ. ಆಗ ಅದೇ ಟೈಮ್ಗೆ ಅಯಾನ್ ಬರ್ತಾನೆ. ಆಗ ನಿಕ್ಕಿ ಅಯಾನ ಗಂತ ಶೂಟ್ ಮಾಡ್ಬಿಡ್ತಾಳೆ. ಇದರಿಂದ ಅವನಿಗೆ ತುಂಬಾನೇ ಭಯ ಆಗುತ್ತೆ. ಅವನು ಈ ಪ್ರಾಬ್ಲಮ್ಗೆ ಬೇರೆ ಸೊಲ್ಯೂಷನ್ ಇಲ್ಲ, ನಾನು ಸಾಯಲೇಬೇಕು ಅಂತ ಅವ್ನು ರಾಕ್ಲಿ ಇರುವಂತ ಮೆಡಿಸಿನ್ ತಗೊಂಡು ಸತ್ತೋಗ್ತಾನೆ. ಅದಾದ್ಮೇಲೆ ನಿಕ್ಕಿ ನಾರ್ಮಲ್ ಆಗ್ತಾಳೆ. ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಇದಾಗಿತ್ತು ಮೂವಿ ಕತೆ. ಇನ್ನೂ ಇದೇ ರೀತಿ ಹೊಸ ಇಂಟ್ರೆಸ್ಟಿಂಗ್ ಮೂವಿ ಎಕ್ಸ್ಪ್ಲನೇಷನ್ ಆಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ.